ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ಈ ನಮ್ಮ ಯಾತ್ರೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಅಪ್ಲಿಕೇಶನ್ ಅವಾಗವಾಗ ನಮ್ಮ ಡ್ರೈವರ್ಗಳಿಗೆ ತೋರಿಸ್ತಾ ಇರುತ್ತೆ. ಅದ್ರ ಪ್ರಕಾರದಲ್ಲಿ ಅವ್ರು ಹೇಳೋ ರೀತಿ ಏನು ಅಂದರೆ, ನ್ಯಾವಿಗೇಷನ್ ಬಳಸಿದ್ರೆ ನಿಮಗೆ ಕರೆಕ್ಟ್ ಆದಂಥ ರೂಟಲ್ಲಿ ದುಡ್ಡನ್ನು ನಾವು ಕೊಡ್ತೀವಿ ಅನ್ನೋ ಥರ. ಆದರೆ ನಮ್ಮ ಯಾತ್ರೆ ರೂಟನ್ನೇ ಬಳಸಬೇಕು ಅಂದರೆ ಆ ನಮ್ಮ ಯಾತ್ರೆ ರೂಟು ಎಲ್ಲಿರುತ್ತೆ, ಆದರೂ ನಮ್ಮ ಡ್ರೈವರ್ಗಳಿಗೆ ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಹಂಗಾಗುತ್ತೆ. ಅದಾದಮೇಲೆ ಕಸ್ಟಮರ್ಗಳು ಕೂಡ ಅಮೌಂಟು ಯಾವ ರೀತಿ ಜಾಸ್ತಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ದಯವಿಟ್ಟು ಕಸ್ಟಮರು ಮತ್ತು ಡ್ರೈವರು ಇಬ್ಬರು ಕೂಡ ಈ ವಿಡಿಯೋಗಳನ್ನ ಫಸ್ಟ್ ನೋಡಿದ್ಮೇಲೆ ವ್ಯತ್ಯಾಸ ಯಾವ ರೀತಿ ಇರುತ್ತೆ ಅನ್ನೋದನ್ನ ಗಮನಿಸಿ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಫಸ್ಟು ಇವರ ಅಡ್ವರ್ಟೈಸ್ಮೆಂಟ್ ಏನು ಹಾಕಿದ್ರೆ ಆ ವಿಡಿಯೋ ನೋಡಿ. ಅದಾದಮೇಲೆ ಒಂದು ರಿಯಾಲಿಟಿ ವಿಡಿಯೋ ಒಂದಿದೆ, ದಯವಿಟ್ಟು ಅದನ್ನು ನೋಡಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ವಿಡಿಯೋ ಲೆಂತ್ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ವಿಚಾರಗಳನ್ನ ತಿಳಿಸ್ಬೇಕಾದ್ರೆ ಲೆಂತ್ ಆಗುತ್ತೆ. ನೀವು ಸಮಾಧಾನದಿಂದ ನೋಡಲೇಬೇಕು. ಆವಾಗಲೇ ನಿಮಗೆ ಸಮಸ್ಯೆಗಳೇನು ಅಂತೇಳಿ ಅರ್ಥ ಆಗೋದು, ಮತ್ತು ಆ ಸಮಸ್ಯೆಯಿಂದ ದೂರ ಇರೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅನ್ನೋದನ್ನ ಡ್ರೈವರ್ಗಳು ಮತ್ತು ಕಸ್ಟಮರ್ಗಳು ಇಬ್ಬರು ನೋಡುವಂಥ ಒಂದು ವಿಚಾರ ಇದು. ದಯವಿಟ್ಟು ತಿಳ್ಕೊಂಡು ಆ ರೀತಿಯಾಗಿ ನೀವು ಕೂಡ ನಿಮ್ಮ ಅಪ್ಲಿಕೇಶನ್ ಬಳಸುವಾಗ ಈ ಒಂದು ರೂಲ್ಸನ್ನ ಫಾಲೋ ಮಾಡಿ, ಸರಿ ಹೋಗುತ್ತೆ. ಸುಮ್ಮನೆ ಜಗಳ ಆಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಕಸ್ಟಮರ್ಗೂ ಗೊತ್ತಿರಲ್ಲ, ಡ್ರೈವರ್ಗೂ ಗೊತ್ತಿರಲ್ಲ. ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಕೊನೆಗೆ ನೀನು ದುಡ್ಡು ಜಾಸ್ತಿ ತೊಗೊಂಡೆ, ಮೋಸ ಮಾಡಿದೆ, ನಾನು ಸುತ್ತಿಸ್ಕೊಂಡು ಹೋದೆ, ಇವೆಲ್ಲ ಬರ್ತವೆ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣ ನೋಡಿ. ಸರ್, ಸ್ಟ್ರೈಟಾಗಿ ಹೋಗ್ಬೇಕಿತ್ತು ಸರ್. ನಾನು ಯೂಶ್ವಲಿ ಆ ರೂಟೇ ತಗೊಳ್ಳೋದು ಸರ್. ಮ್ಯಾಪ್ ಪ್ರಕಾರ ಹೋದ್ರೆ ಇನ್ನೂ ಜಾಸ್ತಿ ಟೈಮ್ ತಗೊಳತ್ತೆ ಸರ್. ಅಲ್ಲಿ ಫುಲ್ ಟ್ರಾಫಿಕ್ ಜಾಮು. ಹೋಪ್ ಯು ಡೋಂಟ್ ಮೈಂಡ್ ಸರ್. ಓಕೆ, ರೀಚ್ ಆದ ಸರ್. ಟ್ರಾಫಿಕ್ ಇದೆ ಸರ್. ಇದು ಬೆಂಗಳೂರೇನಾ ಏನು? ಸ್ವಲ್ಪ ಬೇಗ ಹೋಗ್ತೀರಾ? ಮಧ್ಯಾಹ್ನ ಹೊತ್ತು ರೀಚ್ ಆದೆ ಸರ್ ಆಫೀಸ್ಗೆ. ಸೂಪರ್. ಎಷ್ಟೊತ್ತು ಸರ್? 285ನಾ ಸರ್? ಆ್ಯಪಲ್ಲಿ 285 ತೋರಿಸ್ತಾ ಇದೆ. 100 ರೂಪೀಸ್ ಆ್ಯಡ್ ಮಾಡಿಕೊಡಿ ಸರ್. ಆ್ಯಪಲ್ಲಿ ಅಪ್ಡೇಟ್ ಆಗಿಲ್ಲ ಅಮೌಂಟು. ಈ ಆ್ಯಪ ಪ್ರಿಯ ಚಾಲಕ ಸರ್, ನೀವಾ? ಫೋಕಸ್ ಆಗಿ ಕೇಳಿಸ್ಕೊಟ್ಟಿನಿ, ಹೇಳಿ ಸರ್. ನಾವು ನಮ್ಮ ಆ್ಯಪಿನ ಮ್ಯಾಪ್ಸಲ್ಲಿ ಯಾವ ರೂಟ್ ತೋರಿಸ್ತೀವೋ ಆ ರೂಟನ್ನೇ ಫಾಲೋ ಮಾಡಕ್ಕೆ ನೋಡಿ. ನೀವು ನಿಮ್ಮ ರೂಟನ್ನು ಚೇಂಜ್ ಮಾಡಿ ನಿಮ್ಮ ಡೆಸ್ಟಿನೇಷನ್ ಅದೇ ಇದ್ರೇನು ರೇಟ್ಸ್ ಹಾಗೆ ಇರುತ್ತೆ. ನಾವು ನಿಮಗೆ ಯಾವಾಗಲೂ ಬೆಸ್ಟ್ ಪಾಸಿಬಲ್ ರೂಟೇ ತೋರಿಸೋದು. ಈಗ ನಿಮ್ಮ ಕಸ್ಟಮರ್ ಡೆಸ್ಟಿನೇಷನ್ಗಿಂತ ಇನ್ನ ಮುಂದೆ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರೆ ರೇಟ್ ಹಾಗೆ ಇರುತ್ತೆ. ಕಸ್ಟಮರ್ಗೆ ಡೆಸ್ಟಿನೇಷನ್ ಚೇಂಜ್ ಮಾಡಬೇಕಂದ್ರೆ ಡೆಸ್ಟಿನೇಷನ್ ಅವರ ಆಪ್ ಅಲ್ಲಿ ಎಡಿಟ್ ಮಾಡಕ್ ಹೇಳಿ, ರೇಟ್ಸ್ ಚೇಂಜ್ ಆಗುತ್ತೆ. ಎಷ್ಟಾಯ್ತು ಸರ್? 285ನೇ ಸರ್. ಹಾಗಿದೆ. ಆಯಿತು, ನಮಸ್ತೆ. ನೋಡಿ, ಇಲ್ಲಿ ಬ್ಯಾಟ್ರಾಯನಪುರ, ಯಲಹಂಕ ಬ್ಯಾಟ್ರಾಯನಪುರ ಬರುತ್ತಲ್ಲ, ಇಲ್ಲೊಂದು L&Tದು ಒಂದು ಅಪಾರ್ಟ್ಮೆಂಟ್ ಇದೆ. ಈ ಅಪಾರ್ಟ್ಮೆಂಟಿಂದ ಒಂದು ಬುಕ್ಕಿಂಗ್ ಬಂದಿದೆ. ಎಲ್ಲಿಗಪ್ಪ ಇದು ಅಂದರೆ, ಶಿವಾಜಿನಗರ ಕನಿಗಾಮ್ ರೋಡ್ಗೆ ಒಂದು ಅಪಾರ್ಟ್ಮೆಂಟು ಒಳಗಡೆಯಿಂದ ಇದು. ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಇಲ್ಲಿ 474 ರೂಪಾಯಿ ಸಿಡನ್ ಪ್ರೀಮಿಯಮ್ ಅಂತ ಕೊಟ್ಟಿದ್ದಾನೆ. ಅಂದರೆ ಪ್ರೀಮಿಯಮ್ಗೆ ಆ್ಯಕ್ಚುಲಿ ಪ್ರೀಮಿಯಂ ವೆಹಿಕಲ್ ಬಂದು ಸರ್ಕಾರದ ರೇಟ್ ಪ್ರಕಾರ 28 ರೂಪಾಯಿ ಬರಬೇಕು. ಇವನು 14.92. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ನಿಮಿಷ. 14.92 28 ರೂಪಾಯಿ ಲೆಕ್ಕ ಹಾಕಿದ್ರೆ 417 ರೂಪಾಯಿ ಬರಬೇಕು. 28 ರೂಪಾಯಿ ಲೆಕ್ಕ ಹಾಕಿದ್ರು ಕೂಡ 417 ರೂಪಾಯಿ ಬರಬೇಕು. ನಂದು ಈಗ ಸಿಡನ್ ಲೆಕ್ಕದಲ್ಲಿ ನಾನೀಗ ರೆಗ್ಯುಲರಾಗಿ ಗೌರ್ಮೆಂಟ್ ರೇಟ್ ಅಂತ ಬಡ್ಕೋತೀನಲ್ಲ, ಈ ವಿಚಾರಕ್ಕೆ 24 ರೂಪಾಯಿ ಹಿಂಗೆ ಲೆಕ್ಕ ಹಾಕಿದ್ರೆ 358 ರೂಪಾಯಿ ಬರಬೇಕು. ಕಸ್ಟಮರ್ಗೆ 474 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅಂದರೆ 474 ರೂಪಾಯಿ ಕೊಡೋದಕ್ಕೆ ಕಸ್ಟಮರು ರೆಡಿ ಇದ್ದಾರೆ. ಅದು ಕಂಪ್ನಿ ಪೇ ಮಾಡುತ್ತೋ ಅವರೇ ಪೇ ಮಾಡ್ತಾರೋ ಅದು ನಮ್ಗೆ ಬೇಡದಾರ ವಿಚಾರ. ಆದರೆ ರೆಗ್ಯುಲರಾಗಿ 24 ರೂಪಾಯಿ ಕೊಟ್ಬಿಟ್ರೆ ಏನು ಕೊಡಲ್ಲ ಅಂತಾರ ಜನ? ಏನಿದು ಇವರು ಕಥೆಗಳು? ಜನ ಇದನ್ನು ಅರ್ಥ ಮಾಡ್ಕೋಬೇಕು. ಹಂಗೆ ಗೌರ್ಮೆಂಟು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಪ್ಪ, ಇವನು ಅಲ್ಲಿ ಆ ಮ್ಯಾಪೇ ಬೇರೆ ಥರ ತೋರಿಸ್ತಾನೆ, ಈ ಮ್ಯಾಪೇ ಬೇರೆ ತೋರಿಸ್ತಾರಲ್ಲ, ಏನು ಮಾಡೋದು ಇವನಿಗೆ ನಾನು? ನೋಡಿ, ಇಲ್ಲಿ ಬಂದು ಮುಂದೆ ಹೋಗಿ ಲೆಫ್ಟಿಗೆ ತಗೋ ಅಂತಾನೆ. ಇದರಲ್ಲಿ ನೋಡಿದ್ರೆ ಹಿಂಗೆ ಹೋಗಿ ಹಂಗೆ ಬಾ ಅಂತ ಹೇಳ್ತಾನೆ. ಹೆಂಗೆ ಮಾಡೋದಿದು? ಇದೇ ನಮ್ಮ ಡ್ರೈವರ್ಗಳ ಕನ್ಫ್ಯೂಷನ್ಸ್ ಆಗೋದೇ ಇಲ್ಲಿ.
ಅದು ಯಾವುದು ಬೇರೆ ರೂಟ್ ಬೇರೆ ಇದೆಯಲ್ಲಪ್ಪ. ಓನ್ಲಿ ಲೆಫ್ಟ್ ಟರ್ನು. ಓಕೆ, ಹಿಂಗೆ ಹೋಗಿ ಹಂಗೆ ಬರಬೇಕು ನೋಡಿ. ಅವ್ನ ಮ್ಯಾಪಲ್ಲಿ ಹಂಗೆ ಹೋಗಿ ಈಗ ತೊಗೊಂಡ್ರೆ ಬರೀ 200 ಮೀಟ್ರು, ಗೂಗಲ್ ಮ್ಯಾಪ್ ಹಾಕಿದ್ರೆ 350 ಮೀಟ್ರು. ಇವೆಲ್ಲ ಯಾರು ಕೊಡ್ತಾರೆ? ಅದಕ್ಕೆ ತಾನೇ ನಾವು ಮೀಟರ್ ಅಂತ ಬಿಡ್ಕೊತ ಇರೋದು. ಈ ಮುಡೋಕೆ ಒಳಗಡೆ ಕೂತ್ಕೊಂಡ್ಬಿಡ್ತವೆ, ಕಂಪ್ಯೂಟ್ರಲ್ಲಿ ಕೂತ್ಕೊಂಡ್ಬಿಡ್ತವೆ. ಇಲ್ಲಿ ಏನು ಗೊತ್ತಿರಲ್ಲ, ಏನಿಲ್ಲ ಮುಡೋಕೆ. ಇದೋ ನಮ್ಮ ಕಷ್ಟ ನಮ್ಗೆ ಗೊತ್ತುಕೊಂಡ್ರು ಹಾಳಾದವು ತಗೊಂಡು. ನೋಡು ಅಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಈ ರೂಟಲ್ಲಿ ಹೋಗ್ಬೇಕು ಅಂತ ಹೇಳ್ತಾನೆ. 200 ಮೀಟ್ರಿಗೆ ಇಲ್ಲಿ 450 ಮೀಟ್ರ್ ಹೋಗ್ಬೇಕು ನಾವು. ಈ ಬಡ್ಡೆ ಐಕ್ಳಿಗೆ ಹೇಳಿ ಸಾಕಾಯ್ತು. ಬಡ್ಡೆ ನಮ್ಮೂರ ಕಡೆಗೆ ಬಂದರೆ ನಿಮ್ಮನ್ನ ಕಬ್ಬನ್ ಗದ್ದೆಲ್ಲ ಹಾಕೊಂಡು ಈ ತಪ ಅಂತ ತುಣ್ದಾಕ್ಬಿಡ್ತೀವಿ ಬಡ್ಡೆ ಐಕ್ಲ ನಿಮ್ಮನ್ನ. ಕಂಪ್ಯೂಟರ್ ಕೂತ್ಕೊತೀರ ಮುಂಡವ. ಇಲ್ಲಿ ನೋಡ್ರ ಇಲ್ಲಿ ನಮ್ಮ ಕಷ್ಟಗಳು ಹೆಂಗಿರ್ತವೆ ಅಂತ. ಕಸ್ಟಮರ್ ಏನೋ ಕರೆಕ್ಟಾಗಿ ಲೊಕೇಶನ್ ಹಾಕೋದ, ನಿನ್ನ ಮ್ಯಾಪನ್ನು ಸರಿ ಮಾಡ್ಕೊಳ್ಳಲ್ಲ ಗುಬೆ. ಫಸ್ಟ್ ಆಫ್ ಆಲ್ ಗಾಡಿ ಎಷ್ಟು ಓಡುತ್ತೆ ಅಷ್ಟು ಬಿಲ್ ಕೊಡೋ, ಎಲ್ಲ ಸರಿ ಹೋಯ್ತದೆ. ಈ ಕಡೆ ಕಸ್ಟಮರ್ಗೂ ಯಾಮಾರ್ಸ್ಕೊಂಡು ನಮ್ಮನ್ನೂ ಯಾಮಾರ್ಸ್ಕೊಂಡು ನೋಡಿ. ಇವ್ರನ್ನೂ ನಮ್ಮ ಕಸ್ಟಮರ್ನಾಗಿ ನಾನು ಕನ್ವರ್ಟ್ ಮಾಡ್ತೀನಿ ನೋಡ್ರು ಅಂತ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಏಸಿಯನ್ ಬೇಡ ಸರ್. 598 ಸರ್. ಓಕೆ, 5987 5987. ಓಕೆ, ನಮ್ಮ ಯಾತ್ರೆಗೆ ಸ್ವಾಗತ. ಸೀಟ್ ಬೆಲ್ಟ್ ಧರಿಸಿ, ಎಸಿ ಆನ್ ಮಾಡಿ. ಸಕ್ಕ ಸರ್ವಿಸ್ ಆಯ್ತು. ನಮ್ಮ ಡ್ಯೂಟಿ. ನೀನು ಹೇಳಿಲ್ಲ ಅಂದ್ರೂ ನಾನು ಎಸಿ ಆನ್ ಮಾಡ್ತೀನಿ ಕಣಲ್ಲಿ. ಹಾಂ, ನಿಮಗೆ ಬೇಡ. ಎಸಿ ಆನ್ ಇತ್ತಂತ ಆಲ್ರೆಡಿ. ಹಾಂ, ಅಲ್ಲ ಇವ್ರೇನು ಮಾಡ್ತಾರೆ ಗೊತ್ತಾ, ಕೆಲವು ಕಸ್ಟಮರ್ಗಳು ಅವ್ರಿಗೆ ಏನಾಗಿರುತ್ತೋ ಏನು ಕರ್ಮ, ನಮ್ಮ ಮನೇಲಿ ಏನು ಜಗಳ ಮಾಡ್ಕೊಂಬಂದಿರ್ತಾರೋ ಗೊತ್ತಿಲ್ಲ. ಅಲ್ಲೋಗ್ಬಿಟ್ಟು ರೇಟಿಂಗ್ ಕೊಡುವಾಗ ಎ ಸಿ ಆನ್ ಮಾಡಿಲ್ಲ ಅನ್ನೋದು. ನಾವಂತೂ ಎ ಸಿ ನೋಡಿ ಗಾಡಿ ಹೆಂಗಿದೆ ಸರ್ ಗಾಡಿ. ಅಕಸ್ಮಾತ್ ಮರ್ತೋಗಿದ್ರು ಹೇಳ್ಬೋದು. ಹಾಂ, ಬಾಯಿ ಹಾಕಿರೋದು. ಅಲ್ಲಲ್ಲ ಫಸ್ಟ್ ಆಫ್ ಆಲ್ ಎ ಸಿ ಹಾಕಿದ್ರು ಅವ್ರಿಗೆ ಏನು ಗೊತ್ತಾ ಸರ್, ಈಗ ಅವ್ರೇನೋ ಹೇಳಿರ್ತಾರೆ ಒಂದ್ ಕಡೆ ನಿಲ್ಸಿ ಸರ್ ಅವ್ರ ಕಡೆ ಎಲ್ಲೋ ಹೋಗ್ಬೇಕು ಅಂತ. ನಾವೇನ್ ಮಾಡಿರ್ತೀವಿ ಸರ್, ಇಲ್ಲ ಟ್ರಾಫಿಕ್ ಟೈಮು ನಮ್ಗೂ ಬಿಸ್ನೆಸ್ ಟೈಮು ನಿಲ್ಸಕ್ಕಾಗಲ್ಲ ಅಂತೀವಿ. ಈ ಅವ್ರು ಯಾರನ್ನ ಒಬ್ರನ್ನ ಪಿಕಪ್ ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಕನ್ವೀನಿಯಂಟ್ ಆಗೋಕ್ಕೋಸ್ಕರ ನಮಗೆ ಇದು ಮಾಡ್ತಾರೆ. ಈ ನೋಡಿ ಇದು 19 ಕಿಲೋಮೀಟರ್ ತೋರಿಸ್ತೈತೆ. ಇಲ್ಲಿ ನೋಡಿದ್ರೆ ಏನು ಸರ್ ಇವ್ರದ್ದು ಗೋಳು ನಮಗೆ ನೋಡಿ ಸರ್. 12.5 ಕಿಲೋಮೀಟರ್ ನೋಡಿ ಸರ್ ಇದು. ಇವಂದ್ರಲ್ಲಿ 12.5 ಕಿಲೋಮೀಟರ್ ತೋರಿಸ್ತೈತೆ. ಗೂಗಲ್ ಹಾಕ್ರೆ 19 ಕಿಲೋಮೀಟರ್ ತೋರಿಸ್ತೈತೆ. ಹೆಂಗ್ ತೋರಿಸ್ತಿದ್ವು? ಹಾಂ, ಈಗ ಫಾಸ್ಟೆಸ್ಟ್ ರೂಟು ನಾವು ಏನಾರ ಪಾಪ ಡ್ರೈವರ್ಗಳು ಗೊತ್ತಿಲ್ಲದಂತೆ ಆ ಮ್ಯಾಪ್ ನೋಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಕಸ್ಟಮರು ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ, ಬಿಡು ಫಾಸ್ಟಾಗಿ ಹೋಗ್ಬಿಡ್ಲಿ ಅಂತ. ಈಗ ಲಾಸ್ ಆಗೋದು ಯಾರಿಗೆ ನೋಡಿ. 7 ಕಿಲೋಮೀಟರ್ ಡಿಫ್ರೆನ್ಸು. ಹಾಂ ಸ್ನೇಹಿತರೆ ನೋಡಿ, ಈ ಥರ ಎಡವಟ್ಟು ಮಾಡ್ತಾರೆ. ರ್ಯಾಪಿಡೋ ಇದು ನಮ್ಮ ಯಾತ್ರೆಯನ್ನು ನೀನು ನೋಡ್ಕೋಬೇಕು. ಹೇಳ್ತೀಯಲ್ಲಪ್ಪ ಕಸ್ಟಮರ್ ಡ್ರೈವರ್ಗಳು ಸುತ್ತಾಕೊಂಡು ಹೋಗೋರೆ ಅಂತ, ಸುತ್ತಾಕೊಂಡು ಅವ್ರು ಹೋಗಲ್ಲ. ಮ್ಯಾಪ್ ಇಲ್ಲಿ ತೋರಿಸುತ್ತೆ, ಆ ಮ್ಯಾಪ್ ನೋಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ. ನಾವು ಬುದ್ಧಿವಂತರುಗಳು, ನಾವು ಕಿಲಾಡಿಗಳು, ನಾವು ಫಸ್ಟೇ ಅದನ್ನ ನೋಡ್ಕೊಂತೀವಿ. ಆಮೇಲೆ ಅವ್ನು ಯಾವ ರೂಟ್ ಇರುತ್ತೋ ಅದಕ್ಕೆ ಹೋಗ್ತೀವಿ. ನೋಡಿ ಇಲ್ಲಿ ಹೋಗಿ ಯಲಹಂಕ ಅದಾದ ಕೋಗಿಲಿಗೆ ಹೋಗಿ ಫ್ಲೈಓವರ್ ಮೇಲೆ ಹತ್ತಿ ಬರಬೇಕು ಅಂತ ತೋರಿಸುತ್ತೆ. ನಾವೇನು ಮಾಡಬೇಕು, ಇಲ್ಲಿಂದ ಹೋಗಿ ಆ ಸಿಗ್ನಲಲ್ಲಿ ಯೂಟರ್ನ್ ಮಾಡ್ಕೊಂಡು ಬರ್ಬೇಕು ನಾವು ಬ್ರಿಡ್ಜಿಂದ ಕೆಳಗಡೆ ಅಲ್ವಾ. ಹಾಂ, ಈ ರೋಟು ಇವ್ನು ಹಿಂಗೆ ತೋರಿಸ್ತಾನೆ ನೋಡ್ರಿ. ಇವ್ನು ಹೆಂಗಿದೆ ಅಂದರೆ ಹಿಂದ್ಗಡೆಯಿಂದ ತೋರಿಸ್ತಾನೆ ಸರ್ ಇವನು. ಹಾಂ, ಹಿಂದ್ಗಡೆಯಿಂದ ಹೋಗಿ ಮತ್ತೆ ಸಹಕಾರ ನಗರಕ್ಕೆ ಹೋಗುವಂತ ತೋರಿಸ್ತಾನೆ. ಹಾಂ, ಸಂಜಯ್ ನಗರ ನೋಡಿ. ಇಲ್ಲಿ ಹೋಗಿ ರೈಲ್ವೆ ಪ್ಯಾರಲಲ್ ರೋಡ್ ಹೋಗಿ ಅಲ್ಲಿ ಹೋಗು ಅಂತ ಹೇಳ್ತಾನೆ. ಅಲ್ಲೋದ್ರೆ 13 ಕಿಲೋಮೀಟರ್ ಬಂತು ಈಗ. ಇನ್ನೊಂದು ರೂಟ್ ಇದೆ, ತೋರಿಸ್ತಾ ಇಲ್ಲ. ಕರೆಕ್ಟ್ ತೋರಿಸ್ತಾ ಇಲ್ಲ. ನಾವ್ ಹೇಳೋದೇನ್ ಗೊತ್ತಾ, ಇವನ್ಗೆ ನಮ್ಮ ಹತ್ರ ಆಫೀಸ್ಗೆಲ್ಲ ಹೋಗಿ ಚೆನ್ನಾಗೆಲ್ಲ ಉಗಿದ್ಬಿಟ್ಟು ಬಂದಿದ್ದೀವಿ. ಗಾಡಿ ಅಥವಾ ನಮ್ಮ ಡಿವೈಸ್ ಸ್ಟಾರ್ಟ್ ಮಾಡಿದ್ಮೇಲೆ ಕಸ್ಟಮರ್ ರೂಟ್ ಕರ್ಕೊಂಡು ಹೋಗ್ಬೋದು, ಇಲ್ಲ ರೋಡ್ ಬ್ಲಾಕ್ ಆಗಿರ್ಬೋದು, ಏನೋ ಒಂದು ಟ್ರಾಫಿಕ್ ಇರುತ್ತೆ, ನ್ಯಾವಿಗೇಷನ್ ಹಾಕೊಂಡು ಆ್ಯಡ್ ಆಗಬೇಕು. ಮಾಡಲ್ಲ ಸರ್ ಅವರು. ಈಗ ನೋಡಿ, ಈಗ 12.5 ಕಿಲೋಮೀಟರ್ ನಿಮಗೆ ಬಿಲ್ ಬಂದಿರೋದು ಇದು. ನನಗಲ್ಲಿ ಬುಕ್ಕಿಂಗ್ ಬರುವಾಗ 14 ಕಿಲೋಮೀಟರ್ ಅಂತ ತೋರಿಸ್ತಾ, 14.5 ಕಿಲೋಮೀಟರ್ ಅಂತ ತೋರಿಸ್ತಾ. ಇಲ್ಲಿ ನ್ಯಾವಿಗೇಷನ್ ನೋಡಿದ್ರೆ 18 ಕಿಲೋಮೀಟರ್ ಇದೆ. ಈಗ ಯಾವುದನ್ನ ನಾವು ಪರ್ಫೆಕ್ಟ್ ಅನ್ಬೇಕೀಗ ನಾವು ಅದಕ್ಕೇನು ಹೇಳ್ತೀವಿ, ಮೀಟರ್ ಟ್ಯಾಕ್ಸಿ ಇದೆ ನಮ್ಮದು. ನಮ್ಮ ಮೇಲೆ ಕ್ಯಾಪ್ ಹಾಕಿದ್ದೀನಲ್ಲ, ಮೀಟರ್ ಟ್ಯಾಕ್ಸಿ ಅಂತ ತಗೊಳ್ಳಿ. ಇದನ್ನ ದಯವಿಟ್ಟು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆಯಿಂದ ನೀವು ಸಾಯಂಕಾಲದಿಂದಾನೆ ನೀವು ರಿಟರ್ನ್ ಬರಬೇಕಾದ್ರೆ ಇದ್ರಲ್ಲಿ ಟ್ರೈ ಮಾಡಿ. ಯಾಕೆಂದ್ರೆ ಇದು 24 ರೂಪೀಸ್ ಪರ್ ಕಿಲೋಮೀಟರ್ ಸರ್. ನೀವು ಟ್ರಾಫಿಕ್ ಇರಿ, ನಾನ್ ಟ್ರಾಫಿಕ್ ಇರಿ. ಓಕೆ, ನೋಡಿ ಸರ್, ಈಗ ಒಳಗಡೆ ಬಂದ್ವಿ. ಈಗ ಆಲ್ಮೋಸ್ಟ್ ನಮ್ಗೆ ಎಷ್ಟು ಕಡಿಮೆ ಆಯ್ತು ಅಂದ್ರೆ
ಇಲ್ಲೇ ನುಗ್ಬಿಟ್ವಾ, ಇಲ್ಲಿ ಟರ್ನ್ ಆದ್ಮೇಲೆ ನಿಮ್ಗೆ ರೇಟ್ ಕಮ್ಮಿ ಬರಬೇಕು, ಹೌದು. ಕರೆಕ್ಟ್ ಅಲ್ವಾ ಸರ್? ಹೌದು. ಆದ್ರೂ ಅವ್ನು ಅಷ್ಟೇ ತೋರಿಸ್ತಾನೆ ನೋಡಿ, ಹೌದು. ಹಾ. ಅಷ್ಟೇ ತೋರಿಸ್ತಾರೆ. 100% 474 ತೋರಿಸ್ತಾನೆ. ತೋರಿಸ್ತಾರೆ. ಹೌದು. ಅಂದ್ರೆ ಇಲ್ಲಿ ಡ್ರೈವರ್ನ ಮಂಗ ಮಾಡೋದು, ಕಸ್ಟಮರ್ನ ಮಂಗ ಮಾಡೋದು, ಇವನೇನೋ ಬೆಳೆಯಕ್ಕೆ ಹೋಗ್ತಾ ಇದ್ದಾನೆ, ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಇದು ಸ್ವಲ್ಪ ಬೆಟರ್ ಅಂತ ಕೇಳಿದ್ನಲ್ಲ, ಅವ್ರ ಕಮಿಷನ್ ಕಡಿಮೆ ಸರ್ ಕಮಿಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಿಡಿ ಸರ್. ಈಗ ನೀವು 474 ಮಾಡ್ಬೇಕಂತ ಹೇಳಿದ್ರೆ ಏನಾದ್ರೂ ಒಂಚೂರು ಡೆವಲಪ್ ಮಾಡ್ಬೇಕು ಇನ್ನು ಆಪ್ ನ, ಆಡೆಡ್ ಕಿಲೋಮೀಟರ್ ಇಲ್ಲಾಂದ್ರೆ ರೆಡ್ಯೂಸ್ ಕಿಲೋಮೀಟರ್. ಸರ್ ಅವರು ಮೊದಲು ಇತ್ತು ಹಂಗೆ ಅದೇ ತರ ಇತ್ತು, ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತೋ ಅಷ್ಟು ಕಿಲೋಮೀಟರ್ ಬಿಲ್ ಬರೋ ತರ ಇತ್ತು. ಓಕೆ. ಈಗ ಕೆಲವು ಕಸ್ಟಮರ್ ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ, ಕೆಲವ್ರು ಇರ್ತಾರಲ್ಲ, ಸರ್ ನಾನು ಬುಕ್ ಮಾಡುವಾಗ 300 ತೋರಿಸ್ತು, ಆಮೇಲೆ ಅದು 400 ಆಯ್ತು, ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೌದು. ಅಂದ್ರೆ ಅವಾಗ ಆ ರೂಟ್ ಈಗ ನಿಮ್ಗೆ ಗೊತ್ತಂಗೆ ಇಲ್ಲೇ ತೋರಿಸ್ತಲ್ಲ, ಎಕ್ಸಾಂಪಲ್ಗೆ ಈಗ ಏನ್ ನ್ಯಾವಿಗೇಷನ್ ಇರುತ್ತೋ ಡ್ರೈವರ್ ಅದನ್ನ ನೋಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಎಷ್ಟೋ ಜನಕ್ಕೆ ನಮ್ಮ ಬೆಂಗಳೂರು ಯಾರು ಏನು ಅಂತ ಯಾವ ರೂಟು ಅಂತ ಗೊತ್ತಿಲ್ಲ. ನಾವೆಲ್ಲ ಆಟೋ ಓಡಿಸ್ಕೊಂಡ್ ಬಂದಿರೋದ್ರಿಂದ ನಮಗೆ ಬೆಂಗಳೂರಲ್ಲಿ ಗಲ್ಲಿ ಮೂಲೆಗಳು ಗೊತ್ತಿದೆ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ ರೂಟಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತು. ಆದ್ರೆ ಎಷ್ಟೋ ಹೊರಗಡೆಯಿಂದ ಬಂದಿರೋಂಥ ಜನಗಳೇನ್ ಮಾಡ್ತಾರೆ, ಬರೀ ನ್ಯಾವಿಗೇಷನ್ ಯೂಸ್ ಮಾಡೋದವ್ರು. ಈಗ ನಾನು ಇಲ್ಲಿ ಒಳಗಡೆ ಬಂದೆ, ಬಟ್ ಅವರು ಕೆಲವರು ಏನ್ ಮಾಡ್ತಾರೆ, ಅಲ್ಲೋಗಿ ಯೂಟರ್ನ್ ಮಾಡ್ಕೊಬರಕ್ ಹೋಗ್ತಾರೆ. ಅಂತಾಗ ಏನಾಯ್ತು, ಕಸ್ಟಮರ್ಗಳಿಗೆ ಕಿಲೋಮೀಟರ್ ಅಲ್ಲಿ ಜಾಸ್ತಿ ಆಗಿರುತ್ತೆ, ಅವಾಗ ಬಿಲ್ ಆಬ್ವಿಯಸ್ಲಿ ಜಾಸ್ತಿ ಬಂದೇ ಬರುತ್ತೆ. ಅದನ್ನ ಕಂಪ್ಲೇಂಟ್ ಮಾಡಿರ್ತಾರೆ ಇವರು. ನೋಡಿ ಇಲ್ಲಿ ತಿಳ್ಕೊಂಡ್ರಿ 18 ಕಿಲೋಮೀಟರ್ ಇರೋದು, ಈಗ ನೋಡ್ರಿ ಇವಾಗ ಎಷ್ಟಾಗುತ್ತೆ, ಈಗ ನೋಡಿ 13ಕ್ಕೆ ಬಂತು, 5 ಕಿಲೋಮೀಟರ್ ಕಡಿಮೆ ಆಯ್ತಿದ್ದು, ಕರೆಕ್ಟಾ? ಸೊ ಈಗ ಆ ಹುಡುಗ ಏನಾದ್ರು ಗೊತ್ತಿಲ್ದಾರ ವ್ಯಕ್ತಿ ಡೈರೆಕ್ಟ್ ಮೇಲೆ ಹೋಗಿ ಅಲ್ಲಿ ಫ್ಲೈಓವರ್ ಮೇಲೆ ಹತ್ತಿ ಅಲ್ಲಿ ಹೋಗಿದ್ದಿದ್ರೆ ಈಗ ನಿಮಗೂ ಲಾಸು, ಡ್ರೈವರ್ಗೂ ಲಾಸು, ಅಂದ್ರೆ ಸಾರಿ ಕಸ್ಟಮರ್ಗೂ ಲಾಸ್. ಇದ್ರಲ್ಲಿ ಕಿಲೋಮೀಟರ್ ದೂರ ಹೋಯ್ತು ಅಂತ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ ಹೋದ್ರೆ ಅವರು ನನಗೆ ತೋರಿಸಿದಾಗ ಅಲ್ಲೇ ನೋಡಿದ್ರೆ 13 ಕಿಲೋಮೀಟರ್ ತೋರಿಸಿತ್ತು, ನಂದು 19 ಕಿಲೋಮೀಟರ್ ಕರ್ಕೊಂಡು 5 ಕಿಲೋಮೀಟರ್ ಕಸ್ಟಮರ್ ಡ್ರೈವರ್ಗೆ ಸುತ್ಕೊಂಡು ಹೋದ ಅಂತೇಳಿ ಅಲ್ಲೇ ಕಂಪ್ಲೇಂಟ್ ಮಾಡಿದ್ರೆ ಅವ್ನು ತಿರ್ಗಾ ID ಬ್ಲಾಕ್ ಮಾಡೋದು, ಇವೆಲ್ಲ ರಾಮಾಯಣಗಳು. ಅದ್ರ ಬದಲು ಗಾಡಿ ಕಸ್ಟಮರ್ ಕೂತಿರ್ತಾನೆ, ಅವ್ರಿಗೆ ಹೇಳ್ಬೇಕು ಅಲ್ಲಿ ಬುಕ್ಕಿಂಗ್ ಮಾಡುವಾಗ, ವೆಹಿಕಲ್ ಏನಾದರೂ ರೂಟ್ ಚೇಂಜ್ ಮಾಡಿದ್ರೆ ಅಲ್ಲಿ ಬಿಲ್ ಎಕ್ಸ್ಟ್ರಾ ಬರುತ್ತೆ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಬೇಕು. ಇಲ್ಲ ನಿಮ್ಗೆ ಗೊತ್ತಿರ ನೀವೇ ಡ್ರೈವರ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಹಾ ನಮಸ್ತೆ, ಹಾ ಹಂಗೆ ಮಾಡಬೇಕು. ಇದನ್ನ ಮಾಡಲ್ಲ ನೋಡ್ರಿ, ನಿಮ್ದು ಕ್ಲೀನಾಗಿ ಇಲ್ಲಿ ಹೋಗ್ಬಿಟ್ಟು ಕೆಳಗಡೆ ಹೋಗಿರೋದ್ರಿಂದ ಅಲ್ಲೋಗಿ ಹಿಂಗೆ ಫ್ಲೈಓವರ್ ಮೇಲೆ ಹತ್ತಿರ ಈಸಿ ಆಯ್ತಪ್ಪ. 12 ಕಿಲೋಮೀಟರ್ ಬಂತು ಇವಾಗ ಟೋಟಲ್ ಓವರ್ ಆಲ್. ಹೌದು. ಕೆಲವೊಂದ್ಸತಿ ಮೇಲೇನೂ ಹೋಗ್ಬೇಕಾಗುತ್ತೆ, ಅಂದ್ರೆ ಅದು ಮುಂದೆ ಹೋಗ್ಬಿಟ್ಟು ಜಕ್ಕೂರ್ ಅದು ಸಿಗ್ನಲ್ ಆದ್ಮೇಲೆ ಹೋಗ್ಬಿಟ್ಟು ಮೇಲೆ ಹತ್ತೋದು. ಹೌದು, ಅದು ಟ್ರಾಫಿಕ್ ಜಾಸ್ತಿ ಇದ್ರೆ ಮಾಡ್ಬೋದು. ಕರೆಕ್ಟ್. ಅದು ಜಾಸ್ತಿ ಆಗಿದ್ರೆ ನಿಮ್ಗೂ ಕಿಲೋಮೀಟರ್ ನಿಮ್ಗೆ ಇದಾಗುತ್ತೆ. ನಿಮ್ದು 14 ಕಿಲೋಮೀಟರ್ ಅಂತ ನನಗೆ ತೋರಿಸ್ತು ಸರ್ ಬುಕ್ಕಿಂಗ್ ಬರುವಾಗ. ನನ್ನ ಹತ್ರ ಎವಿಡೆನ್ಸ್ ಇದೆ, ನಾನು ನಿಮ್ಗೆ ಬೇಕಿದ್ರೆ ಇದನ್ನ ಕಳಿಸ್ತೀನಿ. ನಂದು ವಿಡಿಯೋ ಮಾಡ್ತಾ ಇರ್ತೀನಿ ನಾನು ಬ್ಲಾಗ್ ಮಾಡಕ್ಕೆ. ಯಾಕೆ ಅಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕಿದು, ಇವ್ನು ಯಾರು ಏನ್ ನೋಡಿದ್ದೀರಾ? ಹೌದು, ಅವಾಗ ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಓಕೆ, ಅದಕ್ಕೆ ಸೇಮ್ ಇದೆ ಬರುತ್ತೆ. ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ದುಡ್ಡು ಮಾತ್ರ ಒಂದೇ ಹಂಗಿದ್ಮೇಲೆ ಕಿಲೋಮೀಟರ್ ಮಾತ್ರ ಕ್ಯಾಪ್ಚರ್ ಮಾಡ್ತಾನೆ, ದುಡ್ಡು ಮಾತ್ರ ಯಾಕೆ ಸೇರ್ಸಲ್ಲ ಇವನು ಅಲ್ವಾ? ಅದಕ್ಕೆ ನಾವು ಈ ವಿಡಿಯೋ ಎಲ್ಲ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಹಾಕ್ತೀನಿ. ನಂದು ಇಂಡಿಪೆಂಡೆಂಟ್ ಫೈಟರ್ ನಾಗೇಶ್ ಗೌಡ KH ಅಂತ ಇರುತ್ತೆ ಪೇಜು, ಚೆಕ್ ಮಾಡ್ಕೊಳ್ಳಿ. ಇದನ್ನ ಅಪ್ಲೋಡ್ ಮಾಡ್ತೀನಿ ನಾಳೆ. ಇದು ಕಂಪ್ಲೀಟ್ ಡೀಟೇಲ್ಸ್. ಅದು ಹೆಂಗೆ ಅಂದ್ರೆ ಆಮೇಲೆ ಇದರಲ್ಲಿ 2 ಫೀಚರ್ ಚೆನ್ನಾಗಿದೆ ಸರ್. ಈಗ ನೀವು ನನ್ನ ಹತ್ರ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಬುಕ್ ಮಾಡಿದಾಗ ಅಂತ ಇಟ್ಕೊಳ್ಳಿ, ನನ್ನ ಸರ್ವಿಸ್ ನಿಮ್ಗೆ ಇಷ್ಟ ಆದ್ರೆ ಫೇವರೇಟ್ ಡ್ರೈವರ್ ಅಂತ ಸೇವ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೂ ನನಗೂ ಕಾನ್ವಿನೇಷನ್ ಚೆನ್ನಾಗಿದೆ ಅಂದಾಗ ನಾನು ನಿಮ್ನ ಫೇವರೇಟ್ ಕಸ್ಟಮರ್ ಅಂತ ಸೇವ್ ಮಾಡ್ಕೋಬಹುದು. ನೀವು ಸ್ಕೆಡ್ಯೂಲ್ ಮಾಡಿದ್ರೆ ನಾಳೆ ನಾನು 10 ಗಂಟೆಗೆ ಹೋಗ್ಬೇಕು ಅಂತ ನೀವು ಸ್ಕೆಡ್ಯೂಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ನನಗೆ ಅದೇ ತರ ಇನ್ನೊಬ್ರು ಯಾರು 11 ಗಂಟೆಗೆ ಅಲ್ಲಿ ಇಲ್ಲಿಂದ ಮಾಡಿರ್ತಾರೆ ಅಂದಾಗ ಇದು ಆಟೋಮೆಟಿಕ್ ಮ್ಯಾಚ್ ಮಾಡುತ್ತೆ. ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಮನೆಗೆ ಹೋಗೋಷ್ಟ್ರೊಳಗಡೆ ಫೇವರೇಟ್ ಕಸ್ಟಮರ್ಗಳ ಜೊತೆ ನಾನು ಜರ್ನಿ ಮಾಡ್ಕೊಂಡು ಮನೆಗೆ ಹೋಗ್ತೇನೆ. ಈ ತರ ಒಂದು ಪ್ಲಾನ್ ಆಗುತ್ತದು. ನೀವು ನಾಳೆ 10 ಗಂಟೆಗೆ ಬೇಕು ಅಂತ ನೀವು ನನ್ನನ್ನೇನಾದ್ರು ಸೆಲೆಕ್ಟ್ ಮಾಡಿದ್ರೆ ನನಗೆ ಅದು ನೋಟಿಫಿಕೇಶನ್ ಕೊಡುತ್ತೆ, ಈ ತರ ಕಸ್ಟಮರು ನಿಮಗೆ ಫೇವ್ರೇಟ್ ಕಸ್ಟಮರು ನಿಮಗೆ ಇದು ಮಾಡ್ತಾ ಇದ್ದಾರೆ, ನೀವು ಅವ್ರಿಗೆ ಸರ್ವಿಸ್ ಕೊಡ್ತೀರಾ ಅಂತ. ನಾನು ಅಗ್ರಿ ಆಯ್ತು ಅಂದ್ರೆ ನಾನು ಅವಾಗ ಫಿಕ್ಸ್ ಆಗ್ಬಿಡ್ತೀನಿ, ನಿಮ್ಮ ಹತ್ರ ಬರ್ತೀನಿ ಅಂತ. ಆ ತರ ಮ್ಯಾಚ್ ಮಾಡುತ್ತದು. ಇದುವರೆಗೂ ಹಿಸ್ಟ್ರಿ ಇಡೀ ನಮ್ಮ ಈ ಆನ್ಲೈನ್ ಹಿಸ್ಟ್ರಿಗಳಲ್ಲಿ ಈ ತರ ಯಾರಿಗೂ ಕೊಟ್ಟಿಲ್ಲ ಅವರು. ಎಲ್ಲ ಅವ್ರು ಹೇಳಿದ್ದಂಗೆ ಹೋಗ್ಬೇಕು. ಅದಕ್ಕೋಸ್ಕರ ಅದು ಬ್ಯೂಟಿ ಚೆನ್ನಾಗಿದೆ, ಯೂಸ್ ಮಾಡಿ. ಮತ್ತೆ ರೇಟು ಅಷ್ಟೇ, ಸರ್ಕಾರ ಏನು ಹೇಳಿದೆಯೋ 24 ರೂಪಾಯಿ, 28 ರೂಪಾಯಿ, 32 ರೂಪಾಯಿ ಈ ರೀತಿಯಾಗಿ ಇರೋ ರೇಟು. ಅಂದ್ರೆ 10 ಲಕ್ಷಕ್ಕಿಂತ ಒಳಗಡೆ ಇರುವಂತಹ ವೆಹಿಕಲ್ ಯಾವುದೇ ಇದ್ರೂ 24 ರೂಪಾಯಿ ಕೊಡಬೇಕು ಅಂತ ಹೇಳುತ್ತೆ. ಓಯಿಟ್ ಅದು 1 ಇಂಡಿಯಾ 1 ಟ್ಯಾಕ್ಸಿ ಅಂತ ಗೌರ್ಮೆಂಟ್ ಹೇಳಿರೋದೇನು ಆ ರೇಟ್. ಗೌರ್ಮೆಂಟ್ ಹೇಳಿರೋ ರೀತಿನಲ್ಲಿ ಅದ್ರಲ್ಲಿ ಬಿಲ್ ಬರುತ್ತೆ. ಸೊ ಈ ರೀತಿಯಾಗಿ ನಮ್ದು ಅದಿರೋದು ಕಾನ್ಸೆಪ್ಟ್. ನಾವುಗಳೇ ಡ್ರೈವರ್ಗಳೇ ಸೇರಿ ಮಾಡಿರುವಂತ ಅಪ್ಲಿಕೇಶನ್ ಅದು.
ಸೊ ಡ್ರೈವರ್ಗೂ ಅನುಕೂಲ ಆಗಬೇಕು, ಕಸ್ಟಮರ್ಗೂ ಅನುಕೂಲ ಆಗಬೇಕು ಅಂತ ನಾವೇ 1 to 1 ಹೇಳ್ತಾ ಇದ್ದೀವಿ. ಡಿಸೆಂಬರಿಂದ ಆಚೆಗೆ ಓಲಾ ಊಬರಲ್ಲಿ ಡ್ಯೂಟಿ ಬಂದರೆ ಯಾವುದೇ ಕಾರಣಕ್ಕೂ ನಾವು ತಗೊಳ್ಳೋದೇ ಇಲ್ಲ. ಅದನ್ನ ಫಸ್ಟ್ ಆಫ್ ಆಲ್ ಲಾಗೌಟೇ ಮಾಡ್ಬಿಡ್ತೀವಿ. ಊಬರ್ ಇದೆ ಕೆಲವೊಂದ್ಸತಿ ಬೇರೆ ಊರಿಗೆ ಹೋಗಿದ್ರೆ, ಹಾಂ ಬಟ್ ಇಲ್ಲಂತೂ ನಮ್ಮ ಯಾತ್ರೆನೇ ಯೂಸ್ ಮಾಡ್ತೀವಿ. ಬಟ್ ಈ ಆ್ಯಪ್ ಹೇಳಿದ್ರಲ್ಲ, ಇದು ಯೂಸ್ ಮಾಡ್ತೀವಿ. ಓಕೆ. ನಮ್ಮ ಯಾತ್ರೆ ನಿಮ್ ಕಮಿಷನ್ ಎಷ್ಟು ಕೊಡಬೇಕು? ಯಾವುದ್ರಲ್ಲಿ? ಫೀಸ್ ಯಾವುದ್ರಲ್ಲಿ? ನೀವು ಆ್ಯಪ್ ಯೂಸ್ ಮಾಡಕ್ಕೆ ಅದರಲ್ಲ ಇದ್ರಲ್ಲ ಓಎಟಲ್ಲಿ ಅವರು ಈಗ ಫ್ರೀ ಕೊಟ್ಟಿದ್ದಾರೆ ಸರ್. ಅವ್ರು ಹೇಳಿರೋದು ನಮಗೆ ಪ್ರಾಮಿಸ್ ಮಾಡಿರೋದು ಏನಂದರೆ ಮ್ಯಾಕ್ಸಿಮಮ್ ಅಂದರೆ 20 ರೂಪಾಯಿ ಇಲ್ಲ 25 ರೂಪಾಯಿ ಮಾಡ್ತೀವಿ ಒಂದು ದಿನಕ್ಕೆ ಅಂತ. ಅಂದರೆ ಇದು ಪ್ಲಾಟ್ಫಾರ್ಮ್ ಫೀಸು ನಮಗೆ. ಅವಾಗ ನೀವು ಎಷ್ಟಾದ್ರೂ ದುಡ್ಕೊಳ್ಳಿ ಅಂತ ಅವರು ಇದ್ದಾರೆ. ಇಲ್ಲ ತಿಂಗ್ಳಿಗೆ ಒಂದ್ಸಲ ರೀಚಾರ್ಜ್ ಮಾಡ್ತೀನಿ ಅಂದರೆ ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಹಂಗಾಗಿ ನಾವು ಅದಕ್ಕೆ ರೆಡಿ ಇದ್ದೀವಿ. ಹಾಂ, ಇದು ಬಂದು ನಮ್ಮದು ಡ್ರೈವರ್ ಅಪ್ಲಿಕೇಶನ್ ಬೇರೆ ಬರುತ್ತೆ, ಟೌನರ್ ಅಂತ ಡ್ರೈವರ್ದು ಅಪ್ಲಿಕೇಶನು. ನಿಮ್ಮದು ಓಎಟ್ ಅಂತ, ಅಲ್ಲಿ ಟೌನರ್ ಕಸ್ಟಮರ್ ಅಪ್ಲಿಕೇಶನ್ ಇಲ್ಲ. ಹಾಂ, ಇದೇ ಬೇರೆ ಅದೇ ಬೇರೆ ರೀಚಾರ್ಜ್ ಮಾಡ್ಲುಗಳು. ಈಗ ಹೆಂಗೆ ಏರ್ಟೆಲ್ಲು ವೋಡಾಫೋನ್ ಬೇರೆ ಅಂತ ಇರ್ತದೋ ಹಂಗೆ ಅದು. ಬಟ್ ಇದು ಬಂದು ನಿಮಗೆ ಲೀಡಿಂಗು ನಮ್ಗೆ ಎಲ್ಲೆಲ್ಲ ಸಿಗುತ್ತೆ ಅಂದರೆ, ನೀವು ಫೋನ್ಪೇ ಯೂಸ್ ಮಾಡ್ತಾ ಇರ್ತೀರಾ, ಅಲ್ಲೆಲ್ಲೋ ಟಿಕೆಟ್ ಬುಕ್ ಮಾಡೋಕೆ ಹೋಗ್ತೀರಾ, ಮಾಡಿದ್ಮೇಲೆ ಅಲ್ಲಿ ಕೇಳುತ್ತೆ ನೀವು 4 ಜನ ಹೋಗ್ತೀರಿ ಅಂದರೆ ಕಾರ್ ಬೇಕಾ ಆಟೋ ಬೇಕಾ ಅಂತ ಕೇಳುತ್ತೆ. ಆಗ ಈ ಅಪ್ಲಿಕೇಶನ್ ಲಿಂಕ್ ಬರುತ್ತೆ ನಿಮಗೆ, ರೆಡ್ ಬಸ್ಸಲ್ಲಿ ಬರುತ್ತೆ. ಆಮೇಲಿಂದ ಈ ಏನಿದು ಬುಕ್ ಮೈ ಶೋ ಅದನ್ನು ಬುಕ್ ಮಾಡುವಾಗ ಅಲ್ಲಿ ಬರುತ್ತೆ. ಎಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ ಜನಕ್ಕೆ, ಈಗ ಅವಶ್ಯಕತೆ ಇರುತ್ತೆ, ಟ್ರಾವೆಲಿಂಗ್ ಮಾಡಲೇಬೇಕು. ಯಾವುದೋ ಒಂದು ಬುಕ್ ಮಾಡಿದ್ಮೇಲೆ ಹೋಟ್ಲು ಬುಕ್ ಮಾಡಿರೋ ಗಾಡಿ ಬೇಕಾ ಅಂಥ ಟೈಮಲ್ಲಿ ಈಗ ಟ್ರಾವೆಲ್ಸ್ ಬುಕ್ ಮಾಡಿರ್ತಾರೆ ಬಸ್ಸು. ಹಾಂ, ಬುಕ್ ಮೈ ಶೋಲು ಬರುತ್ತೆ. ನೀವು ಅಲ್ಲಿ ಬುಕ್ ಮೈ ಶೋಲು ನೀವು ಟಿಕೆಟ್ ಬುಕ್ ಮಾಡ್ತೀರಾ, ಮಾಡಿದ್ಮೇಲೆ ಅವತ್ತೊಂದು ದಿವಸ ನೀವು ಹೋಗ್ಬೇಕಂತ ಸ್ಕೆಡ್ಯೂಲ್ ಮಾಡೋದಕ್ಕೂ ಅವಕಾಶ ಇದೆ ಅದರಲ್ಲಿ. ನೀವು ಅದನ್ನು ಸ್ಕೆಡ್ಯೂಲ್ ಮಾಡಿಬಿಟ್ಬಿಟ್ರೆ ಆವಾಗ ನಮ್ಗೆ ಅದು ಇಂಟಿಮೇಷನ್ ಮೊದಲೇ ಅಡ್ವಾನ್ಸಾಗಿ ಬಂದುಬಿಟ್ಟಿರ್ತದೆ. ಆ ಥರ ಇರುತ್ತೆ ಇದು ವರ್ಕಿಂಗ್ ಇದು. ಹಾಂ, ಅಂದರೆ ನಾವು ನಮ್ಮದೇ ಆದಂಥ ಕಸ್ಟಮರ್ನ ಉಳಿಸ್ಕೊಳ್ಳೋಕ್ಕಿದು ಅವಕಾಶ. ಹಾಂ, ನೀವು ನಾಳೆ ದಿನ ಬೇಕಾದ್ರೆ ನಮ್ಮ ನಂಬರ್ ನಿಮ್ಗೆ ಸಿಕ್ಕಿರುತ್ತಲ್ಲ, ನೀವೇ ಫೋನ್ ಮಾಡ್ಬೇಕಾದ್ರೆ ಕರೆದ್ರೂ ನಿಮಗೆ ಬಿಲ್ ಇನ್ವಾಯ್ಸ್ ಕೊಡ್ತೀವಿ ನಾವು. ಇದು ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿ ಮೀಟ್ರು ನೋಡಿ, ಇಲ್ಲಿ ಮೀಟ್ರ್ ಸ್ಟಾರ್ಟ್ ಮಾಡಿದ್ದೀನಾ. ಇದನ್ನು ನಾನು ಎಂಡ್ ಮಾಡಿದಾಗ ನಿಮ್ಮ ಹೆಸರು ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನಾನು 474. A gentle reminder for you to please check and keep all your belongings. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಚಾನಲ್ ಸರ್ ನಿಮ್ಮದು? ಇರಿ ಒಂದು ಸೆಕೆಂಡ್ ನೋಡಿ ಸರ್, ಇದು ನೀವೊಂದು 474 ನೋಡಿ, ಅಲ್ಲಿಂದನೇ ಮೀಟ್ರ್ ಹಾಕಿದ್ದೆ. ಕೇವಲ 13 ಕಿಲೋಮೀಟ್ರ್ ಗಾಡಿ ಓಡಿದೆ. ಅವ್ನು ತೋರಿಸಿದ್ದೆಷ್ಟು 14. ಆಯಿತಾ, ಈಗ 13 ಕಿಲೋಮೀಟ್ರಿಗೆ 316 ರೂಪಾಯಿ ಬಂದಿದೆ ಸರ್ಕಾರದ ರೇಟು. ಸೊ ಇಲ್ಲಿ ನಿಮ್ಮದು ಡೀಟೇಲ್ಸ್ ಹಾಕ್ಬಿಟ್ಟು ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ, ಬಿಲ್ ಬರುತ್ತೆ. ಸೊ ಎರಡನ್ನೂ ಇಟ್ಕೊಂಡು ಬೇಕಾದ್ರೆ ಸಾಧ್ಯವಾದರೆ ಅವ್ರಿಗೊಂದು ಕಂಪ್ಲೇಂಟ್ ಮಾಡಿ. ನನ್ನ ಚಾನಲ್ ಬಂದ್ಬಿಟ್ಟು ನಾಗೇಶ್ ಗೌಡ KH ಇಂಡಿಪೆಂಡೆಂಟ್ ಫೈಟರ್ ಅಂತ ಬರುತ್ತೆ ನೋಡಿ, ಇದೇ ಪೇಜ್ ನಂದು. 78K ಫಾಲೋವರ್ಸ್ ಇದ್ದಾರೆ ನಮ್ಮ ಡ್ರೈವರ್ಸ್ಗಳೇ. ಸೊ ಇದನ್ನು ನೀವು ಚೆಕ್ ಮಾಡಿದ್ರೆ ನಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ಅದನ್ನೇ ಹಾಕ್ತಾ ಇರ್ತೀನಿ. ಓಕೆ, ಈ ಬಿಲ್ಲನ್ನು ಕಳಿಸಿರ್ತೀನಿ ನಿಮ್ಮ ವಾಟ್ಸಪ್. ಖಂಡಿತ ಹೌದು. ಹಾಂ, ಯಾರೋ ಪಾಪ ಲೋನು ಲೋನು ಗಾಡಿ ಸೀಸ್ ಮಾಡಿಬಿಟ್ಟಿದ್ದಾರೆ. ಹಾಂ, ಸೀಸ್ ಮಾಡಿಬಿಟ್ಟು ಈಗ 1 ಲಕ್ಷ ಕಟ್ಟಿದ್ರು ಗಾಡಿ ಬಿಡಲ್ಲ ಅಂತ ಇದ್ದಾರಂತೆ. ಅದು ನೋಡ್ಬೇಕು, ಅದೇನಾಯ್ತು ನೋಡಿ ಫಿಕ್ಸ್ ಮಾಡಿ. ಥ್ಯಾಂಕ್ ಯು. ಓಕೆ. ಸ್ನೇಹಿತರೆ ನಮಸ್ತೆ. ನೋಡಿ, ಈಗ ನೋಡಿದ್ರಲ್ಲ, ಈಗ ನೀವೇ ನಮ್ಮ ಯಾತ್ರೆಯಲ್ಲಿ ಬಿಲ್ ಎಷ್ಟು ಬಂತು ಅಂತ. ಸೊ ಈಗ ನಮ್ಮ ಯಾತ್ರೆಯಲ್ಲಿ ಏನಕ್ಕೆ ಅದು ಬಿಲ್ ಬಂತು ಅಂದರೆ, ನೋಡಿ ಇಲ್ಲಿ ನಾನು 10 ರೂಪಾಯಿ ಆ್ಯಡ್ ಮಾಡಿದ್ದೀನಿ, ಪ್ಲಸ್ ಆ್ಯಡ್ ಮಾಡಿದೆ. ನಾನು ಬಂದಿದ್ದಕ್ಕೆಲ್ಲ ಆ್ಯಡ್ ಮಾಡ್ತೀನಿ. ಬಟ್ ಇಲ್ಲಿ ಡೀಟೇಲ್ಸ್ ಅವನೇನು ಹೇಳ್ತಾ ನೋಡ್ರಿ, ಇಲ್ಲೇ ಕಾಣಿಸೋ ಥರ 15 ಕಿಲೋಮೀಟ್ರು ರೈಡ್ ಡಿಸ್ಟೆನ್ಸ್ ಅಂತ ತೋರಿಸ್ತಾನೆ. ಅದರಲ್ಲಿ 1 hour 9 minutes ಅಂತ ತೋರಿಸ್ತಾನೆ ಜರ್ನಿ ಆಗಿರೋದು. ಸೊ 15 ಕಿಲೋಮೀಟ್ರಿಗೆ ಆಮೇಲೆ ಇದು ಅರ್ನಿಂಗ್ ಪರ್ ಕಿಲೋಮೀಟ್ರು 0 ತೋರಿಸ್ತಾನೆ. ಸೊ ಇವಂದು ಇಷ್ಟೇ ಇರೋದು. ನೀವು ಇನ್ ಡೆಪ್ತಲ್ಲಿ ಹೋಗಿ ನೋಡಿ, ಇದನ್ನು ಓಕೆ ಮಾಡ್ತೀನಿ. ಮಾಡಿದ್ಮೇಲೆ ಇದು ಮೊದಲು ಆಫ್ ಡ್ಯೂಟಿ ಮಾಡ್ತೀನಿ, ಮತ್ತೆ ಡ್ಯೂಟಿ ಬರಬಾರ್ದು, ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದರೆ. ಸೊ ಈಗ ಇಲ್ಲಿ ಅರ್ನಿಂಗ್ಸಲ್ಲಿ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಇಲ್ಲೂ ಅಷ್ಟೇ ತೋರಿಸ್ತಾನೆ. ಇಲ್ಲಿ ಯಾವುದೇ ಥರದ ಕಂಪ್ಲೀಟ್ ಡೀಟೇಲ್ಸನ್ನು ಇವನು ತೋರಿಸೋದಿಲ್ಲ. ಈಗ ನನ್ನ ಅಪ್ಲಿಕೇಶನ್ನು ಏನು ಟೌನರ್ ಅಂತ ಇದೆ, ಇದನ್ನು ಇಲ್ಲಿ ಕಸ್ಟಮರ್ ಡೀಟೇಲ್ಸ್ನ ಅಲ್ಲಿ ಹಾಕ್ತೀನಿ. ಇವಂದ್ರಲ್ಲಿ ಏನಿದೆ ನೋಡಿ, ಸೇಮು 1 hour 9 minutes ಟೈಮಿಂಗ್ ಕರೆಕ್ಟಾಗಿ ಬಂತು. ಆದರೆ ಕಿಲೋಮೀಟ್ರ್ ಡಿಫ್ರೆನ್ಸ್ ಬಂತು. ಗಾಡಿ ಓಡಿದ್ದು ನಮ್ಮದ್ರಲ್ಲಿ 13 ಕಿಲೋಮೀಟ್ರು, ಇವನರಲ್ಲಿ 15 ಕಿಲೋಮೀಟ್ರ್ ತೋರಿಸ್ತಾನೆ.
ನೀನು ಜಾಸ್ತಿ ದೂರ ಹೋದರೂ ಅಷ್ಟೇ ತೋರಿಸೋದು, ಕಡಿಮೆದಲ್ಲಿ ತೋರಿಸು ಅಂದರೆ ಈಗ ಇಲ್ಲೇ ಗೊತ್ತಾಯ್ತಲ್ಲ 13 ಕಿಲೋಮೀಟ್ರ್ ಗಾಡಿ ಹೊಡಿದೆ, ಇವನು 15 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಅವ್ನು ಯಾರೋ ಆಫೀಸಲ್ಲಿ ಹೇಳ್ತಾನೆ ನಾವು ಚೇಂಜ್ ಮಾಡಿಬಿಟ್ಟಿದ್ವಿ, ಕಡಿಮೆ ಹೋದರೆ ಕೇಳಿಸ್ಕೊಳಪ್ಪ ನಿನ್ನ ಹೆಸರೇನೋ ನನಗೆ ಗೊತ್ತಿಲ್ಲ, ನೀನು ಅಜಿತ್ ಜೊತೆ ಇನ್ನೊಬ್ಬ ಇರ್ತೀಯಲ್ಲಪ್ಪ ಅಣ್ಣ, ನೀನು ಕೇಳಿಸ್ಕೊ, ನೀನೇ ತಾನೇ ವಾದ ಮಾಡ್ತಾನೋ, ಅಷ್ಟೊಂದು ವಾದ ಮಾಡಿದೆ ನಾನು, ಎಲ್ಲ ಸಿಟಿಲೆಲ್ಲ ಚೆಕ್ ಮಾಡಿಬಿಟ್ಟಿದ್ದೀನಿ, ಕಡಿಮೆ ಬಂದರೆ ಬಿಲ್ ಕಮ್ಮಿ ಬರುತ್ತೆ, ಜಾಸ್ತಿ ಬಂದರೆ ಜಾಸ್ತಿ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೂ ಬರೋಲ್ಲ, ಇದೇ ವಾಸ್ತವ. ನಾನು ಸತ್ಯನ ಕ್ಲೀನಾಗಿ ವಿಡಿಯೋ ಸಮೇತ ಸಾಕ್ಷಿ ಸಮೇತ ನಾನು ಇಡ್ತಾಯಿದ್ದೀನಿ, ನೋಡ್ಕೊ. ನಿಂದು ಚೇಂಜ್ ಆಗಿಲ್ಲ, ನೀನು ಮೊದಲು ಅದನ್ನು ಚೇಂಜ್ ಮಾಡ್ಕೊ. ಗಾಡಿ ಎಷ್ಟು ಓಡುತ್ತೆ ಅಷ್ಟು ಕಿಲೋಮೀಟ್ರಿಗೆ ಬಿಲ್ ಬರೋಂಗೆ ಮಾಡು. ಎರಡನೇದು, ಕಿಲೋಮೀಟ್ರಿಗೆ ಸರ್ಕಾರದ ದರದಲ್ಲಿ ರೇಟ್ ಕೊಡು. ಅದು ಮಳೆ ಇರಲಿ ಬಿಸಿಲು ಬರಲಿ, ಅದು ಚಿಕ್ಕ ಗಾಡಿ ಇರಲಿ ದೊಡ್ಡ ಗಾಡಿ ಇರಲಿ, SUVಗೆ ಮಾತ್ರ ಚೇಂಜ್ ಮಾಡ್ಕೊ. ನೀನು ಪ್ರೀಮಿಯಮ್ ಅಂತ ಏನಾರು ಮಾಡ್ತೀಯಾ, ನಂತರ ಗಾಡಿಗಳು ಏನು ಸಿಯಾಜು, ಆಮೇಲೆ ಇನ್ನೊಂದು 2-3 ಗಾಡಿಗಳ ಕ್ಯಾಟಗರಿ ಇದ್ದಾವೆ ಪ್ರೀಮಿಯಮ್ಗೆ, ಆ ಪ್ರೀಮಿಯಮ್ ಒಂದು ರೇಟ್ ಕೊಡು. ಮತ್ತು ನಮ್ಮದು ಬುಕ್ಕಿಂಗ್ ಬಂದಾಗ ಸಿಡಾನ್ ಬಂದರೆ ಸಿಡಾನ್ ರೇಟ್ ಕೊಡು. ಆ ರೀತಿ ಮಾಡೋ ಜನ ಡ್ರೈವರ್ಗಳು ಖುಷಿ ಪಡ್ತಾರೆ. ನೀನು ಬದುಕ್ತೀಯ, ನೀನು ಚೆನ್ನಾಗಿ ಬದುಕ್ತೀಯ. ಅದನ್ನು ಬಿಟ್ಟು ನೋಡಿಲಿ, ಈಗ ಕಸ್ಟಮರ್ಗೆ ಹಿಂಗೆ ತಲೆ ಮೇಲೆ ಹಾಕಿದ್ಯಾ, ಓಲಿ ಇದರಲ್ಲಿಕ್ಕೆ ಏನಾರು ವೆಯ್ಟಿಂಗ್ ಚಾರ್ಜ್ ಎಷ್ಟು ಅಂತ ಅದನ್ನಾರ ಡೀಟೇಲ್ಸ್ ಕೊಟ್ಟಿದ್ಯಾ, ಅದು ಕೊಟ್ಟಿಲ್ಲ. ನನ್ನ ಪ್ರಕಾರ ನಿಂದು ವೆಯ್ಟಿಂಗ್ ಚಾರ್ಜ್ 1.5 ರೂಪಾಯಿನೋ ಇರುತ್ತೆ. ಇವೊಂದು ರೇಟ್ ಕಾರ್ಡ್ದು ಚೆಕ್ ಮಾಡ್ತೀನಿ ರೀ, ಇವನು ಹೆಂಗೆ ಹೇಳ್ತಾನೆ ಅಂತ. ಹೆಂಗೆ ಅಂದರೆ ರೇಟ್ ಕಾರ್ಡು ಎಲ್ಲಿದೆ ನೋಡಿ, ರೇಟ್ ಕಾರ್ಡು ಪೀಕ್ ಕವರ್ಲಿದೆ, ಅದನ್ನು ಚೆಕ್ ಮಾಡ್ತೀನಿ ಪ್ರೀಮಿಯಮ್ದು. ಇಲ್ಲಿ ಹೇಳ್ತೀಯ ನೀನು ಏನಂತ, ಪ್ರೀಮಿಯಮ್ದು ಇದು ರೇಟ್ ಕಾರ್ಡ್ ನಾನು ಓಪನ್ ಮಾಡಿ ತೋರಿಸ್ತಾ ಇರೋದು. ನನಗೆ ಬುಕ್ಕಿಂಗ್ ಬಂದಿದ್ದು ಪ್ರೀಮಿಯಮ್ ಅಲ್ವಾ, AC ಪ್ರೀಮಿಯಮ್ಮು. ಮಿನಿಮಮ್ ಫೇರು 4 ಕಿಲೋಮೀಟ್ರಿಗೆ 115 ರೂಪಾಯಿ ಅಂತ ಕೊಟ್ಟಿದ್ಯಾ, ಓಕೆನಾ. ಆಮೇಲೆ 4 ಕಿಲೋಮೀಟ್ರಿಂದ 12 ಕಿಲೋಮೀಟ್ರು, 4ರಿಂದ 12 ಕಿಲೋಮೀಟ್ರು, 4 ಕಿಲೋಮೀಟ್ರ್ ಆದಮೇಲೆ 12 ಕಿಲೋಮೀಟ್ರ್ ಒಳಗಡೆ ಅಂದರೆ 8 ಕಿಲೋಮೀಟ್ರಿಗೆ 27 ರೂಪಾಯಿ ಅಂತ ಹೇಳ್ತೀಯ. ತಿರ್ಗಾ ಫೇರ್ ಫಾರ್ 12 ಕಿಲೋಮೀಟ್ರು ಅಂದರೆ 12 ಕಿಲೋಮೀಟ್ರಿಗೆ ನೆಕ್ಸ್ಟು ಏನು 12 ಕಿಲೋಮೀಟ್ರ್ ಆದಮೇಲೆ ಏನು ಎಕ್ಸ್ಟ್ರಾ ಏನೇ ಕಿಲೋಮೀಟ್ರ್ ಬಂದ್ರೂ 22 ರೂಪಾಯಿ ಅಂತ ಹೇಳ್ತೀಯ. ಆಮೇಲಿಂದ ಪಿಕಪ್ ಚಾರ್ಜಸ್ಸು 20 ರೂಪಾಯಿ ಅಂತ ಹಾಕ್ತೀಯ. ಆಮೇಲೆ ವೆಯ್ಟಿಂಗ್ ಚಾರ್ಜು ಆಫ್ಟರ್ 5 ಮಿನಿಟ್ಸು 1 ಮಿನಿಟ್ ಅಂತ ಹಾಕ್ತೀಯ. ಇಲ್ಲೇನೋ ಬರ್ತಿದೆ, ಟೋಟಲ್ ಫೇರ್ ಮೇ ಬಿ ಚಾರ್ಜ್ ಡ್ಯೂ ಟು ದ ಚೇಂಜ್ ಇನ್ ರೂಟ್ ಅಂತ ಹೇಳ್ತೀಯಲ್ವಾ. ಇಲ್ಲಿ ಹೇಳಿದ ಥರ ನೀನು ನಡ್ಕೊಬೇಕು ತಾನೆ, ಯಾಕೆ ನಡ್ಕೊಳ್ಳಲ್ಲ? ಇಲ್ಲೇ ನೀನೇ ಬರ್ದಿದ್ಯಾ, ಆ ರೇಟ್ ಕಾರ್ಡಲ್ಲಿ ನಮಗೆ ತೋರಿಸುತ್ತೆ ಡ್ರೈವರ್ಗಳಿಗೆ, ಕಸ್ಟಮರ್ಗೆ ಹೆಂಗೆ ತೋರಿಸುತ್ತೋ ನನಗೆ ಗೊತ್ತಿಲ್ಲ. ಕಸ್ಟಮರ್ ಅಪ್ಲಿಕೇಶನ್ ಒಂದ್ಸಲ ಚೆಕ್ ಮಾಡಿ ವಿಡಿಯೋ ಮಾಡಬೇಕು. ನನಗೆ ಹೇಳ್ತಾ ಇದೆಯಾ ಇಲ್ಲಿ ಟೋಟಲ್ ಫೇರ್ ಮೇ ಬಿ ಚೇಂಜ್ ಡ್ಯೂ ಟು ದ ಚೇಂಜ್ ಇನ್ ರೂಟ್ ಅಂತ. ಈಗ ನನ್ನ ರೂಟು ಚೇಂಜ್ ಆಯ್ತಲ್ವಾ, ಕಡಿಮೆ ಬಂತಲ್ಲ, ನಾನು 13 ಕಿಲೋಮೀಟ್ರಿಗೆ ಬಿಲ್ ಕೊಡಬೇಕಾಯ್ತು, ಯಾಕೆ ಕೊಟ್ಟಿಲ್ಲ ನೀನು? 15 ಕಿಲೋಮೀಟ್ರಿಗೆ ಯಾಕೆ ಕೊಟ್ಟೆ? ಇಲ್ಲಿಗೆ ನೀನು ಸುಳ್ಳು ಅಂತ ಇಲ್ಲಿಗೆ ಒಂದು. ಎರಡನೇದು 1.10 ಇಂಟು ಆಫ್ ದ ಡೇ ಟೈಮ್ ಚಾರ್ಜಸ್ ಅಪ್ಲೈಡ್ ಫಾರ್ ನೈಟ್ ಫ್ರಮ್ 12 AM ಟು 6 AM. ಈಗ ನೀನು ಇಲ್ಲೇನು ಹೇಳ್ತಾ ಇದೆಯಾ, 10% ಎಕ್ಸ್ಟ್ರಾ ಕೊಡ್ತೀನಿ ಅಂತ ಸರ್ಕಾರದ ರೇಟಲ್ಲಿ ಟೋಟಲ್ ಬಿಲ್ಲಲ್ಲಿ ನೀನು 10% ಎಕ್ಸ್ಟ್ರಾ ಕೊಡ್ತೀನಿ 12 ಗಂಟೆಯಿಂದ 6 ಗಂಟೆವರೆಗೂ ಅಂತ. ಇದೊಂದು ನಾನು ನೋಡಪ್ಪ ಸರಿ ಮಾಡಿದ್ಯಾ. ನೆಕ್ಸ್ಟು ಕಂಜಕ್ಷನ್ ಚಾರ್ಜ್ ಆಫ್ 10% ಆನ್ ಯುವರ್ ರೈಡ್ ಇನ್ ಅಪ್ಲಿಕೇಬಲು ಕರೆಂಟ್ಲಿ ಟು ಎಂಥದ್ದು ಕಂಪೆನ್ಸೇಟಿವ್ ಡ್ರೈವರ್ಸ್ ಟೈಮ್ ಇನ್ ಹೈ ಟ್ರಾಫಿಕ್ ಆರ್ ಟು ಗೆಟ್ ಮೋರ್ ಡ್ರೈವರ್ಸ್ ಅವೈಲಬಲ್ ಫಾರ್ ಯು ಅಂತೆ. ಏನಿದು ನನಗೆ ಅದೇನೋ ಅರ್ಥ ಆಯ್ತಲ್ಲ, ಇದನ್ನ ನಾನು ಕನ್ನಡಕ್ಕೆ ಕನ್ವರ್ಟ್ ಮಾಡಿಬಿಟ್ಟು ಇಲ್ಲೇ ಹೇಳ್ಬಿಡ್ತೀನಿ ರಪ್ಪ. ಅದೇನು ಬರ್ಕೊಂಡಿದೆ ಇಲ್ಲೇ ಇರೋ ಬೇಡ, ಇದನ್ನು ತಗೊಳ್ಳೋಣ, ಇಷ್ಟಕ್ಕೆ ತಗೊಳ್ಳೋಣ ಸಾಕು. ಇದನ್ನು ಮಾಡಿದೆ. ಓಕೆ, ಟೆಕ್ಸ್ಟು ಕನ್ವರ್ಟ್ ಕನ್ನಡ. ಓಕೆಪ್ಪ. ಈ ಕನ್ನಡದಲ್ಲಿ ಇದರಲ್ಲೇನು ಹೆಚ್ಚಿನ ಟ್ರಾಫಿಕ್ನಲ್ಲಿ ಚಾಲಕನ ಸಮಯವನ್ನು ಸರಿದೂಗಿಸಲು ಅಥವಾ ನಿಮಗೆ ಹೆಚ್ಚಿನ ಚಾಲಕರನ್ನು ಲಭ್ಯವಾಗುವಂತೆ ಮಾಡಲು ನಿಮ್ಮ ಸೇವೆಯಲ್ಲಿ 10% ದಟ್ಟಣೆ ಶುಲ್ಕವನ್ನು ಪ್ರಸ್ತುತ ಅನ್ವಯಿಸಲುತ್ತದೆ. ಅಂದರೆ ಟ್ರಾಫಿಕ್ ಜಾಮ್ಗೆ ನಾನು 10% ಎಕ್ಸ್ಟ್ರಾ ಸೇರಿಸ್ತೀನಿ ಅಂತ ಹೇಳ್ತೀಯ. ಅಂದರೆ ಬುಕ್ಕಿಂಗ್ ಬರುವಾಗ ಅದು ಆ ರೋಡ್ ಟ್ರಾಫಿಕ್ ಇದ್ದರೆ ಅದಕ್ಕೆ 10% ಎಕ್ಸ್ಟ್ರಾ ಟೋಟಲ್ ಬಿಲ್ಗೆ ಸೇರಿಸ್ತೀನಿ ಅಂತ ಹೇಳ್ತೀಯ. ಇದನ್ನೆಲ್ಲರೂ ನಿನಗೆ ಯಾರು ಹೇಳ್ದವ್ರು ಗುರು ಹಿಂಗೆಲ್ಲ ಮಾಡುವಂತ? ಇದು ಏನು ಗುರು ನಿನ್ನ ಕತೆ? ಸಿಂಪಲ್ ಕಂಡ್ರೆ ಮಾಡ್ಯಾ, ಸರ್ಕಾರ ಹೇಳಿರೋದು ಸಿಂಪಲ್ಲೇ. ಈಗ ಸರ್ಕಾರ ತರಲೆ ಕೆಲಸ ಮಾಡಿರೋದು ಏನಪ್ಪ ಅಂದರೆ ಮಿನಿ ಸಿಡನ್ನು SUV ಅಂತ ಮಾಡಲಿಲ್ಲ,
ಅದೊಂದೇ ತರಲೆ ಕೆಲಸ ಮಾಡಿರೋದು. ಇನ್ನು ಉಳಿದಂತೆ 10 ಲಕ್ಷ 15 ಲಕ್ಷದ ಮೇಲ್ಪಟ್ಟು ಅಂತ ಹೇಳ್ಬಿಟ್ಟಿದೆ. ಕಿಲೋಮೀಟ್ರಿಗೆ 24 ರೂಪಾಯಿ, 28 ರೂಪಾಯಿ, 32 ರೂಪಾಯಿ ಪ್ಲಸ್ ವೇಟಿಂಗ್ ಚಾರ್ಜು ಎಲ್ಲ ಗಾಡಿಗಳಿಗೂ ಫಸ್ಟ್ 5 ಮಿನಿಟ್ಸ್ ಫ್ರೀ. ಅದಾದಮೇಲೆ 1 ನಿಮಿಷಕ್ಕೆ 1 ರೂಪಾಯಿ. ಇದನ್ನು ಮಾಡೋಕ್ಕೆ ಏನರಯ್ಯ ನಿಮಗೆ ರೋಗ? ಇವೆಲ್ಲ ಸರ್ಕಸ್ಸು, ಏನಿದು ಕರ್ಮ ನಿಮ್ಮದು? ಹಾಂ ನೋಡಪ್ಪ, ನಮ್ಮದು ಕ್ಲಿಯರ್ ಪಿಕ್ಚರ್ ಇಲ್ಲಿದೆ ನೋಡಿ. ಆವಾಗಲೇ ಏನೋ ಬಿಲ್ಲು ತೆಗೆದಿದ್ದೆ, ವಾಟ್ಸಪ್ ತಗೋಯ್ತಿದ್ದು. ಓಕೆ, ಇಲ್ಲಿದೆ ನೋಡಪ್ಪ. ನಮ್ಮ ಬಿಲ್ಲು ಸಿಂಪಲ್ ಕಣೆ, ನಂದು ಮೀಟರ್ ಟ್ಯಾಕ್ಸ್ ಇದು. ನೀನು ನೋಡ್ಕೊ ಕ್ಲೀನಾಗಿ, ಜನಗಳು ನೋಡ್ಕೊಳ್ಳಿ, ಡ್ರೈವರ್ಗಳು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಸೈಡು ಡ್ರೈವರ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ನೋಡಿ. ನಾಗೇಶ್ ಗೌಡ KH, ನಂದು ಡ್ರೈವರ್ ಕೋಡ್ ಬರುತ್ತೆ, ವೆಹಿಕಲ್ ನಂಬರ್ ಬರುತ್ತೆ, ನನ್ನ ಬಿಸ್ನೆಸ್ ನೇಮು ಜೈ ಬಜರಂಗಿ ಕ್ಯಾಬ್ಸ್ ಅನ್ನೋದು ಬರುತ್ತೆ. ನಾನು ಕಲೆಕ್ಟ್ ಮಾಡಿರೋದು ಕ್ಯಾಶು, ಅವರೇ ಆನ್ಲೈನೇ ಪೇ ಮಾಡ್ರು, ಕ್ಯಾಶ್ ಪೇ ಮಾಡ್ರು, ಅದು ನಮಗೆ ಮಾಡೋದ್ರಿಂದ ಅದು ಕ್ಯಾಶ್ ಅಂತಲೇ ಬರುತ್ತೆ ನೋಡಪ್ಪ. ಇಲ್ಲಿ ಬೇಸ್ ಫೇರು 4 ಕಿಲೋಮೀಟ್ರಿಗೆ 100 ರುಪೀಸು. ಎಕ್ಸ್ಟ್ರಾ ಕಿಲೋಮೀಟ್ರು ಏನು 9.24 ಕಿಲೋಮೀಟ್ರ್ ಹೊಡಿತು, ಅದಕ್ಕೆ 1 ಕಿಲೋಮೀಟ್ರಿಗೆ 24 ರೂಪಾಯಿ ನನಗೆ ಅದ್ರ ದುಡ್ಡು. ನೋಡಪ್ಪ, ಇಲ್ಲಿ ವೇಟಿಂಗ್ ಚಾರ್ಜ್ ಇಲ್ಲ, ಪಿಕಪ್ ಚಾರ್ಜ್ ಇಲ್ಲ, ನೈಟ್ ಫೇರ್ ಇಲ್ಲ. ನೈಟ್ ಫೇರು ರಾತ್ರಿ 12 ಗಂಟೆ ಮೇಲೆ ಬರುತ್ತೆ. ಇಷ್ಟೇ ಸಿಂಪಲ್ಲು. ಲೀಡಿಂಗ್ ಸೋರ್ಸ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿಲಿ. ಈಗ ಸಿಟಿ ಬೆಂಗಳೂರಲ್ಲಿ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಸರ್ವಿಸ್ ಟೈಪು ಮೀಟ್ರ್ ಟ್ಯಾಕ್ಸಿ, ನಾನು ಅಲ್ಲಿ ಆನ್ ಮಾಡಿದ್ದು ಮೀಟ್ರ್ ಆನ್ ಮಾಡಿದ್ದೆ. ಆದಮೇಲೆ ಲೀಡ್ ಸೋರ್ಸು ಟೌನರನ್ನು ಅಪ್ಲಿಕೇಶನ್ ಥ್ರೂ ನಾನು ಯೂಸ್ ಮಾಡಿದ್ದೀನಿ. ಆಮೇಲಿಂದ ರೈಡರ್ ನೇಮು, ಅವ್ರ ಹೆಸರು ಹಾಕಿದ್ದೀನಿ. ರೈಡರ್ ಫೋನ್ ನಂಬರು, ಅವ್ರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ದೀನಿ. ಲೀಡು ಎಲ್ಲಿಂದ ಅಂದರೆ ನಾನು ಆವಾಗಲೇ ವೀಡಿಯೋದಲ್ಲಿ ಹೇಳ್ದಂಗೆ ಫೋನ್ಪೇಯಿಂದ ಬಂದಿದ್ದರೆ ಅವರು ಲೀಡರ್ ಆಗಿರ್ತಾರೆ, ಅಂದರೆ ಲೀಡು ಅಲ್ಲಿಂದ ಬಂದಿದೆ ಅಂತ ಅರ್ಥ. ಆಮೇಲಿಂದ ಗೆಟ್ವೇ, ಅದೇನಾದ್ರು ಬೇರೆ ಏನಾದರೂ ಅವ್ರಿಗೇನಾರು ಆಫರ್ ಗೀಫರ್ ಕೊಟ್ಟಿದ್ರೆ ಅಲ್ಲಿ ಕೊಟ್ಟಿರ್ತಾರೆ. ಇನ್ನು ಗೂಗಲ್ ಚಾರ್ಜಸ್ಸು, ಆ ಗೂಗಲ್ ಚಾರ್ಜಸ್ ಮುಂದಕ್ಕೆ ಅವ್ರು ಏನಾರು ಹಾಕಿದ್ರೆ ಆ ಗೂಗಲ್ ಚಾರ್ಜಸ್ ಬರುತ್ತೆ. ಆಮೇಲೆ ಟೋಲು ಪರ್ಮಿಟು ಪಾರ್ಕಿಂಗು ಯಾವುದು ನಾನು ಬಂದಿಲ್ಲ, ನಾನು 0 ಕೊಟ್ಟಿದ್ದೀನಿ. GST ನನ್ನ ಹತ್ರ ಇಲ್ಲ, ನಾನು ಹಾಕಿಲ್ಲ. ಇನ್ನು ರೌಂಡ್ ಆಫ್ ಏನೋ ಒಂದು 43 ಪೈಸಾ ಅನ್ನೋದು ಬರೋದನ್ನ ಅದನ್ನ ರೌಂಡ್ ಅಪ್ ಮಾಡಿ 317ಕ್ಕೆ ತಂದು ಇಟ್ಟಿದೆ. ಇಷ್ಟೇ ಕಣ್ರಯ್ಯ, ನಮ್ಮದು ಇನ್ನೇನಿಲ್ಲ ನೋಡಿ. ದಿ ಡ್ರೈವರ್ ಈಸ್ ಕೆಳಗಡೆ ಕೊಟ್ಟವ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಇದು ನೋಡಿದು. ದಿ ಡ್ರೈವರ್ ಈಸ್ ಇಂಡಿಪೆಂಡೆಂಟ್ ಸರ್ವಿಸ್ ಪ್ರೊವೈಡರ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ಯಾಕ್ಸಿ ಸರ್ವಿಸ್ ಆಸ್ ಪರ್ ಗೌರ್ನಮೆಂಟ್ ರೆಗ್ಯುಲೇಷನ್ಸ್. ಟೌನರ್ ಆಫರ್ಸ್ ಟೆಕ್ನಾಲಜೀಸ್ ಆಸ್ ಎ ಸರ್ವಿಸ್ ಫಾರ್ ಮೊಬಿಲಿಟಿ ಬಿಸ್ನೆಸ್ ಮ್ಯಾನೇಜ್ಮೆಂಟು. ಇದಕ್ಕಿಂತ ಇನ್ನೇನೇ ಆಗಬೇಕು ನಿನಗೆ? ಅದನ್ನು ಕನ್ನಡಕ್ಕೆ ಹಾಕಿದ್ರೆ ಬರುತ್ತಾ ನೋಡ್ತೀನಿ. ಅಕ್ಷರ ಸಣ್ಣ ಇರೋದ್ರಿಂದ ಬರುತ್ತೋ ಇಲ್ಲೋ ಡೌಟು, ಆದರೂ ಟ್ರೈ ಮಾಡ್ತೀನಿ. ಇದೇನು ಕಮ್ಮಿನೇ ಆಯ್ತಲ್ಲ? ಹಾಂ, ಓಕೆ, ಬರ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಇಲ್ಲಿ. ಟೆಕ್ಸ್ಟು ಭಾಷೆ ಓಕೆ, ಇಲ್ಲಿ ಬಂತಪ್ಪ, ಪರವಾಗಿಲ್ಲ. ಗಮನಿಸಿ ಅಂತ ಬಂತು. ಸರ್ಕಾರಿ ನಿಯಮಗಳ ಪ್ರಕಾರ ಟ್ಯಾಕ್ಸಿ ಸೇವೆಗೆ ಚಾಲಕ ಸ್ವತಂತ್ರ ಸೇವಾ ಪೂರೈಕೆದಾರನಾಗಿದ್ದು ಟೌನರ್ ಚಲನಶೀಲತೆ ವ್ಯವಹಾರ ನಿರ್ವಹಣೆಗೆ ತಂತ್ರಜ್ಞಾನ ಸೇವೆಗಾಗಿ ನೀಡುತ್ತದೆ. ನೋಡ್ದಾ, ಇಂಗ್ಲೀಷಲ್ಲಿ ಹಂಗಿದೆ, ಕನ್ನಡದಲ್ಲಿ ಹಿಂಗಿದೆ. ನಿಮ್ಗೆ ಹೆಂಗೆ ಬೇಕು ಹಂಗೆ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಯಾಕೆ ಹಾಕ್ತೀನಿ ಅಂದರೆ ನೀವು ಅದನ್ನು ಒಂದು 10 ಸಲ ನೋಡ್ರಪ್ಪ, ನೀವು ಅರ್ಥ ಮಾಡ್ಕೊಳ್ರಯ್ಯ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಹಂಗೆ ಕಸ್ಟಮರ್ ಆದವರು ಅಷ್ಟೇ, ಯಾವ ರೀತಿಯಾಗಿ ನಿಮ್ಗಳಿಗೆ ಕಂಪ್ನಿಗಳು ಮೋಸ ಮಾಡ್ತಾ ಇದ್ದಾರೆ ಅಂತ. ದುಡ್ಡು ನಮಗೆ ಬರ್ಬೋದು ಬ್ರದರ್, ಮೋಸ ಆಗ್ತಿರೋದು ನೀವು ತಾನೇ. ಈಗ ಹಿಂದೆ ಎಲ್ಲ ವಿಡಿಯೋದಲ್ಲಿ ನಾನು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಜಗಳ ಮಾಡ್ತಿದ್ದೆ. ಇವಾಗ ಹಂಗೆ ಮಾಡಲ್ಲ, ಜಾಸ್ತಿ ಕೊಡೋದನ್ನ ಎತ್ಕೊಂತೀನಿ, ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಈಗ ಆಲ್ರೆಡಿ ಅಪ್ಲಿಕೇಶನ್ ಅವರು ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಾಳೆ ನೆಕ್ಸ್ಟು ಅದರಿಂದನೇ ಬುಕ್ಕಿಂಗ್ ಮಾಡ್ತಾರೆ. ಏನೋ ನಮ್ಮ ಕಸ್ಟಮರ್ನ ಹೆಂಗೆ ಕರ್ಕೊಂಬರೋದು ಅಂತ ಹೆಂಗೆ ತೋರಿಸ್ಕೊಟ್ಟಿದ್ದೀನಿ ಗೊತ್ತಾ? ಹಂಗೆ ಮೊದಲನೇದಾಗಿ ನೀವು ಡ್ರೈವರ್ಗಳು ಬುಕ್ಕಿಂಗ್ ಬಂದ ತಕ್ಷಣ ಅಕ್ಸೆಪ್ಟ್ ಮಾಡಿದ್ಮೇಲೆ ಅದರಲ್ಲೂ ರೇಟನ್ನು ನೋಡ್ಕೊಂಡೇ ತಗೊಳ್ಳಿ. ಕಡಿಮೆ ಇರೋದನ್ನ ತಗೊಳಕ್ಕೆ ಹೋಗ್ಬೇಡಿ.